ಸಂತೋಷ್ ಲಾಡ್ ಸಿಎಂ ಆಗಬೇಕು ಅಂತ ಮಂಜುನಾಥ್ ಭಾರತಿ ಸ್ವಾಮೀಜಿ ಹೇಳಿಕೆ ಕೊಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಮಂಜುನಾಥ್ ಭಾರತಿ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಂಜುನಾಥ್ ಭಾರತಿ ಗೋಸಾಹಿ ಮಠದ ಸ್ವಾಮೀಜಿ ಆಗಿದ್ದಾರೆ. ನಾವೆಲ್ಲರೂ ಒಂದಾದ್ರೆ ಸಂತೋಷ್ ಲಾಡ್ ಸಿಎಂ ಆಗ್ತಾರೆ. ರಾಜ್ಯದಲ್ಲಿ 60 ರಿಂದ 70 ಲಕ್ಷ ಜನಸಂಖ್ಯೆ ನಮ್ಮದಿದೆ. ನಾವೆಲ್ಲ ಒಂದೇ ಎಂದಾಗ ಲಾಡ್ ಯಾಕೆ ಸಿಎಂ ಆಗುವುದಿಲ್ಲ? ಕರ್ನಾಟಕವನ್ನ ಮುನ್ನಡೆಸುವಂತಹ ಶಕ್ತಿ, ಯೋಗ್ಯತೆ ಸಂತೋಷ್ ಲಾಡ್ಗಿದೆ. ಕರ್ನಾಟಕ ಸಿಎಂ ರೇಸ್ಗೆ ಈಗ ಸಚಿವ ಸಂತೋಷ್ ಲಾಡ್ ಎಂಟ್ರಿ ಕೊಡ್ತಾ ಇದ್ದಾರಾ? ಸಂತೋಷ್ ಲಾಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರಮಾಪ್ತ, ಹಿಂದುಳಿದ ವರ್ಗಗಳ ನಾಯಕರಾಗಿ ಗುರುತಿಸಿಕೊಳ್ತಾ ಇದ್ದಾರೆ ಸಂತೋಷ್ ಲಾಡ್. ಕಾರ್ಮಿಕ ಸಚಿವ ಸ್ಥಾನವನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ ಲಾಡ್. ಸ್ವಾಮೀಜಿ ಹೇಳಿದಂತೆ ಮುಖ್ಯಮಂತ್ರಿ ಆಗ್ತಾರ ಸಂತೋಷ್ ಲಾಡ್ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಾ ಇದೆ. ಅಥವಾ ನಾವು ಈ ಸಮಾಜದವರು ಅಂದ್ರೆ ನಾವು ಆ ತಾಲೂಕಾ ಸಮಾಜದವರು, ಈ ತಾಲೂಕಿನ ಸಮಾಜದವರಲ್ಲ. ಸಮಾಜ ಅಂದ್ರೆ ಮುಗಿ ಛತ್ರಪತಿ ಶಿವಾಜಿ ಮಹಾರಾಜ ನಮ್ಮ ದೇವರು. ನಾವೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ವಂಶಜರು ಅಂತ ಹೇಳಿ ನಾವೆಲ್ಲ ಒಂದೇ ಅಂತ ಹೇಳಿ ಯಾವಾಗ ನಾವು ಒಂದೇ ಛಾತ್ರಲ್ಲಿ ಬರ್ತೇವಲ್ಲ, ಒಂದೇ ವಿಚಾರದಲ್ಲಿ ಬರ್ತೇವಲ್ಲ, ಖಂಡಿತವಾಗಿ ನಾವು ಸಮಾಜವನ್ನು ಕಟ್ತೀವಿ. ಕೇವಲ ಭವನ ಅಷ್ಟೇ ಅಲ್ಲ, ಸಾಹೇಬರು ಸಿಎಂ ಕೂಡ ಆಗಬಹುದು. ಅವಾಗ ಸಾಹೇಬ್ ಸಿಎಂ ಕೂಡ ಆಗಬಹುದು. ಯಾಕೆ? ನಮ್ಮ ಕರ್ನಾಟಕದಲ್ಲಿ ಸುಮಾರು 60 ರಿಂದ 70 ಲಕ್ಷ ಸಮಾಜ ಇದೆ. ಎಲ್ಲ ಒಂದೇ, ನಾವೆಲ್ಲ ಒಂದೇ ಅಂತ ಹೇಳಿದಾಗ ಯಾಕಾಗಲ್ರಿ? ನಾವೆಲ್ಲ ಒಂದೇ ಅಂತ ಹೇಳಿದಾಗ ಯಾಕಾಗಲ್ಲ? ಖಂಡಿತವಾಗಿ ಆಗ್ತಿದ್ದ ಆ ಯೋಗ್ಯತೆ ಸಾಹೇಬರಲ್ಲಿ ಇದೆ. ಕರ್ನಾಟಕವನ್ನ ನಡೆಸುವಂತ ಯೋಗ್ಯತೆ ಪರಮಾತ್ಮನು ಕೊಟ್ಟಿದ್ದಾರೆ ಅಂತ, ಬುದ್ಧಿಮತ್ತೆ, ಬುದ್ಧಿ ಕುಶಲತೆ ಕೊಟ್ಟಿದ್ದಾರೆ. ಅಷ್ಟೇ ನಮ್ರತೆ ಕೂಡ ಕೊಟ್ಟಿದ್ದಾರೆ. ಆದ್ ನನಗೆ ಬಹಳ ಇಷ್ಟ ರೀ. ಬುದ್ಧಿ ಜೊತೆಗೆ ನಮ್ರತೆ ಇದೆಯಲ್ಲ, ಅದ್ ನನಗೆ ತುಂಬಾ ಇಷ್ಟ. ಕೆಲವರಲ್ಲಿ ಬುದ್ಧಿ ಏನಿಲ್ಲ ಹಂಗಿಲ್ರಿ, ಬಹಳಷ್ಟು ಬುದ್ಧಿವಂತರು ಸುಮಾರು ಜನ ಇದ್ದಾರೆ. ಆದ್ರೆ ನಮ್ರತೆ ನಮ್ಗೆ ನೋಡಕ್ ಸಿಗಲ್ರಿ. ಈ ನಮ್ರತೆ ಅನ್ನೋದು ಬಹಳ ಕಷ್ಟ. ಮರಾಠಿಯಲ್ಲಿ ಒಂದಿದೆ ಸಾಹೇಬ್ರೆ ಮಾತು, ನಮ್ರ ಜಾಲ ಭೂತ ತೇರೆ ಕೋಂಡಿಲೆ ಅನಂತ. ಛತ್ರಪತಿ ಶಿವಾಜಿ ಮಹಾರಾಜರ ಗುರುಗಳು ಹೇಳ್ತಾರೆ ಇದು, ಜಗದ್ಗುರು ತುಕಾರಾಮ್ ಮಹಾರಾಜ. ಏನಂದ್ರೆ ನಮ್ರ ಜಾಲ ಭೂತ ತೇನೆ ಕೋಂಡಿಲೆ ಅನಂತ. ಯಾರ ಜೀವನದಲ್ಲಿ ನಮ್ರತೆ ಅನ್ನುವಂಥದ್ದು ಬರ್ತೈತಲ್ಲ, ಅವರು ಪರಮಾತ್ಮನನ್ನ ಪ್ಯಾಕ್ ಮಾಡಿ ಇಟ್ಕೊಳ್ಳುವಂತ ಅರ್ಹತೆ ಅವರೊಳಗಿರುತ್ತೆ. ಸ್ಥಾನ ಏನಿದೆ ಅದನ್ನ ತುಂಬೋದಕ್ಕೆ ಸಾಕಷ್ಟು ಜನ ನಾ ಮುಂದು ತಾ ಮುಂದು ಅಂತ ಹೇಳಿ ಕಾಯ್ತಾ ಇದ್ದಾರೆ ಸುನಿಲ್. ಇದೀಗ ಸ್ವಾಮೀಜಿ ಹೇಳಿಕೆ ಸಂತೋಷ್ ಲಾಡ್ ರವರು ಸಿಎಂ ಆಗ್ತಾರೆ, ಆಗಬೇಕು ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಮಂಜುನಾಥ್ ಭಾರತಿ ಸ್ವಾಮೀಜಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಸಂತೋಷ್ ಲಾಡ್ ರವರು ಸಿಎಂ ಸ್ಥಾನವನ್ನ ಅಲಂಕರಿಸಬೇಕು ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಬಹಿರಂಗವಾಗಿ ಹೇಳಿಕೆ ಕೊಡಬಾರ್ದು, ಬಣಬಡಿದಾಟ ಆಗಬಾರ್ದು ಅಂತ ಹೇಳಿ ಹೈಕಮಾಂಡ್ ನಾಯಕರು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಒಂದ್ ಕಡೆ ಸೈಲೆಂಟ್ ಆಗಿ, ಒಂದ್ ಕಡೆ ಸ್ವಾಮೀಜಿಯವರ ಮುಖಾಂತರ ಹೇಳಿಕೆ ಕೊಡುವಂತಹ ಕೆಲಸಗಳು ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಇದೀಗ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನನ್ನ ಕಲೀಗ ನವೀನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಸ್ಸೇನು ನವೀನ್, ಇದೀಗ ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿಯೇ ಒಂದ್ ಕಡೆ ಡಿಸಿಎಂ ಆಕಾಂಕ್ಷಿಯಾಗಿದ್ದಾರೆ ಸಿಎಂ ಸ್ಥಾನದ. ಇದೀಗ ಸಂತೋಷ್ ಲಾಡ್ ರವರ ಸರ್ದಿ ಅಂತ ಕಾಣಿಸುತ್ತೆ. ಸ್ವಾಮೀಜಿ ಮುಖಾಂತರ ಹೇಳಿಕೆ ಕೊಡಿಸುವಂತಹ ಕೆಲಸಗಳಾಗ್ತಾ ಇದೆಯಾ, ಏನಾಗ್ತಾ ಇದೆ ಅಂತ? ಹೌದು ರಮ್ಯಾ, ಪ್ರಮುಖವಾಗಿ ಕಳೆದ ಕೆಲವು ತಿಂಗಳುಗಳಿಂದ ಕೂಡ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆಯಲ್ಲಿರುವಂತದ್ದು. ಸಾಕಷ್ಟು ಜನರು ಸಿದ್ದರಾಮಯ್ಯನವರ ಪರವಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಪರವಾಗಿ ಕೂಡ ಒಂದಷ್ಟು ಜನರು ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಅದಲ್ಲದೆ ಹಲವು ಜನರು ಕೂಡ ನಾವು ಕೂಡ ರೇಸ್ ನಲ್ಲಿ ಇದ್ದೇವೆ ನಮ್ಮ ದಲಿತ ಸಿಎಂ ವಿಚಾರ ಕೂಡ ಇರ್ಬೋದು, ಎಲ್ಲವೂ ಕೂಡ ಚರ್ಚೆಯಲ್ಲಿ ಇರುವಂತದ್ದು. ಇದರ ನಡುವೆ ಆ ಸಾಲಿಗೆ ಮತ್ತೊಂದು ಹೆಸರು ಸೇರ್ಪಡೆ ಆಗಿರುವಂತದ್ದು, ಅದು ಕೂಡ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಹೆಸರು. ಪ್ರಮುಖವಾಗಿ ಶಿವಮೊಗ್ಗದಲ್ಲಿ ಇವತ್ತಂತ ಒಂದು ಕಾರ್ಯಕ್ರಮದಲ್ಲಿ ಗೋಸಾಯಿ ಮಠದ ಮಂಜುನಾಥ ಭಾರತಿ ಸ್ವಾಮೀಜಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆ ಮೂಲಕ ಸಂತೋಷ್ ಲಾಡ್ ಅವರ ಹೆಸರನ್ನ ಕೂಡ ಸಿಎಂ ರೇಸ್ ನಲ್ಲಿ ಮುನ್ನೆಲೆಗೆ ತರುವ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಯಾಕಂದ್ರೆ ರಾಜ್ಯದಲ್ಲಿ ನಾವು ಅಂದ್ರೆ ಮರಾಠ ಸಮಾಜ ಪ್ರಮುಖವಾಗಿ 60 ರಿಂದ 70 ಲಕ್ಷದಷ್ಟು ಜನಸಂಖ್ಯೆ ಇದ್ದೇವೆ. ನಾವೆಲ್ಲರೂ ಕೂಡ ಒಂದೇ ಆದಾಗ ಯಾಕೆ ಸಂತೋಷ್ ಲಾಡ್ ಅವರು ಸಿಎಂ ಆಗ್ಲಿಕ್ಕೆ ಸಾಧ್ಯ ಇಲ್ಲ? ಅವರು ಕೂಡ ಸಾಕಷ್ಟು ಅರ್ಹತೆಗಳನ್ನ ಹೊಂದಿದ್ದಾರೆ, ವಿನಮ್ರರಾಗಿದ್ದಾರೆ, ಅವ್ರಿಗೂ ಕೂಡ ಯೋಗ್ಯತೆಗಳಿದೆ. ಹಾಗಾಗಿ ಸಂತೋಷ್ ಲಾಡ್ ಅವರು ಕೂಡ ಸಿಎಂ ಆಗ್ಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅವ್ರ ಜೊತೆಗೆ ಇರ್ಬೇಕು.
ನಾವೆಲ್ಲರೂ ಒಂದಾದ್ರೆ ಅದು ಕೂಡ ಸಾಧ್ಯ ಆಗುತ್ತೆ ಅನ್ನೋ ಮಾತನ್ನ ಹೇಳುವ ಮೂಲಕ ಸಂತೋಷ್ ಲಾಡ್ ಅವರು ಕೂಡ ಸಿಎಂ ರೇಸ್ ನಲ್ಲಿ ಇದ್ದಾರೆ, ಅವರಿಗೂ ಕೂಡ ಯೋಗ್ಯತೆ ಇದೆ ಅನ್ನೋ ಮಾತನ್ನ ಹೇಳುವ ಮೂಲಕ ರಾಜ್ಯದಲ್ಲಿ ನಡೆಸಿರುವಂತಹ ಚರ್ಚೆಯಲ್ಲಿ ಮತ್ತೊಂದು ಹೆಸರನ್ನ ಮುನ್ನೆಲೆಗೆ ತರೋ ಪ್ರಯತ್ನವನ್ನ ಕೂಡ ಪ್ರಮುಖವಾಗಿ ಮಂಜುನಾಥ ಭಾರತಿ ಸ್ವಾಮೀಜಿ ಅವರು ಕೂಡ ಇವತ್ತು ಶಿವಮೊಗ್ಗದಲ್ಲಿ ಮಾಡಿರುವಂತದ್ದು. ಆ ಮೂಲಕ ಏನು ಸಿಎಂ ವಿಚಾರವಾಗಿ ಒಂದಷ್ಟು ಚರ್ಚೆಗಳು ನಡೀತಾ ಇದೆ, ಅದಕ್ಕೆ ಮತ್ತೊಂದು ಹೆಸರು ಕೂಡ ಸೇರ್ಪಡೆ ಆಗಿರುವಂತದ್ದು. ರಮ್ಯಾ. ನವೀನ್, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.